ಓಂ ನಾನು ಮಾನವ ತತ್ಶಬ್ದಾತ್ ಓಂ. ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನಃ. ಈಶನಾದೇವ ಚೇಶಾನೋ ಮಹಾದೇವೋ ಮಹತ್ವತಃ. 1ನೇ ಅಧ್ಯಾಯದ 3ನೇ ಪಾದದ 3ನೇ ಸೂತ್ರ ನಾವೀಗ ನೋಡ್ತಾ ಇರೋದು. ಅಲ್ಲಿ ಈ ರುದ್ರನಾಗಲಿ ಪ್ರಕೃತಿಯಾಗಲಿ ತ್ರಿಭುವಾಧ್ಯಾಯತನ ಅಲ್ಲ ಅಂತ ಪ್ರತಿಪಾದನೆ ಮಾಡ್ತಿದ್ದಾರೆ. ಅದಕ್ಕೆ ವಿಷಯ ವಾಕ್ಯ ಅಥರ್ವಣ ಉಪನಿಷತ್ತು ಅಥವಾ ಮುಂಡಕ ಉಪನಿಷತ್ತಿನ ವಾಕ್ಯ, ಯಾರಲ್ಲಿ ಈ ಭೂಲೋಕ ದ್ಯುಲೋಕ ಮೊದಲಾದದ್ದು ಆಶ್ರಿತ ಆಗಿದೆಯೋ ಅವನನ್ನ ಅಲ್ಲಿ ರುದ್ರ ಎಂಬ ಶಬ್ದದಿಂದ ವರ್ಣನೆ ಮಾಡಿದ್ದಾರೆ. ಅವನು ವಿಷ್ಣುವೋ ರುದ್ರನೋ ಪ್ರಕೃತಿಯೋ ಅಂತ ಹೀಗೆಲ್ಲ ಪೂರ್ವ ಪಕ್ಷ ನಡೆದಿದೆ. ನಾವು ಸೋಂತಕಹಾಸ ರುದ್ರಹಾಸ ಪ್ರಾಣಭೃತ್ ಅನ್ನೋ ವಾಕ್ಯವನ್ನ ಅಲ್ಲಿ ಉದ್ಧರಿಸಿದ್ದೇವೆ. ಅದರ ಮೂಲಕ ಅವನೇ ವಿಷ್ಣು, ಅವನೇ ಹರಿ, ಹರಿಹರ ಮೊದಲಾದ ಎಲ್ಲ ಶಬ್ದಗಳು ಅವನನ್ನೇ ಹೇಳ್ತವೆ ಅಂತ ಎಷ್ಟು ಪ್ರತಿಪಾದನೆ ಮಾಡಿದ್ದೇವೆ. ಇಷ್ಟಾದರೂ ಕೂಡ ಅವರಿಗೆ ಪೂರ್ಣ ಸಮಾಧಾನ ಆಗದೇ ಇದ್ದಾಗ ಈ ಬ್ರಹ್ಮಾಂಡ ಪುರಾಣದ ಮಾತನ್ನ ಆಚಾರ್ಯರು ಹೇಳಬೇಕಾಯಿತು. ನಹಿ ಶ್ರುತ್ಯಂತರೇ ವಿಷ್ಣು ಲಿಂಗಾದ್ಯಸ್ತಿ. ಈ ನೀವು ತೋರಿಸಿದ ವೇದ ವಾಕ್ಯದಲ್ಲಿ ವಿಷ್ಣುವಿನ ಲಿಂಗ ಅಥವಾ ವಿಷ್ಣುವಿನ ಸೂಚನೆ ಮಾಡುವ ಮತ್ತೇನೋ ಒಂದು ಸೂಚಕ ಅದು ಕಾಣ್ತಿಲ್ವಲ್ಲ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಬ್ರಹ್ಮಾಂಡ ಪುರಾಣದ ಮಾತನ್ನ ಕೊಟ್ಟಿದ್ದಾರೆ. ಬ್ರಹ್ಮಾಂಡ ಪುರಾಣದ ಮಾತನ್ನು ಗಮನಿಸಿದ್ರೆ ಮಹಾಯೋಗ ಇರುವುದು ವಿಷ್ಣುವಿನಲ್ಲಿ, ಹಾಗೆ ಮಹಾರೂಢಿಯು ಕೂಡ ವಿಷ್ಣುವಿನಲ್ಲೇ ಇದೆ. ಆದ್ದರಿಂದ ಈ ಇತಿಹಾಸ ಪುರಾಣಗಳ ಮೂಲಕ ವೇದಗಳಿಗೆ ನಾವು ಅರ್ಥ ಮಾಡಬೇಕಾದ್ರಿಂದ ಈ ಎಲ್ಲಾ ವೇದ ವಾಕ್ಯಗಳಲ್ಲಿ ವಿಷಯ ವಾಕ್ಯ ಆಗಲಿ ಮತ್ತೆಲ್ಲೇ ಆಗಲಿ ಪ್ರತಿಪಾದಿತನಾದವನು ವಿಷ್ಣು ಅಂತಾನೆ ತೀರ್ಮಾನ ಮಾಡಬೇಕು. ಆದ್ರಿಂದ ವಿಷ್ಣೋ ಪ್ರತಿಪಾದ್ಯತ್ವ ನಿಶ್ಚಯ ಯುಕ್ತ ಅಂತ ಹೇಳಿದ್ವಿ. ಈಗ ಆ ವಾಕ್ಯಗಳ ಆ ರುದ್ರ ಮೊದಲಾದ ಶಬ್ದಗಳ ಅರ್ಥಗಳನ್ನ ಆ ಪುರಾಣಕ್ಕೆ ಅನುಸಾರವಾಗಿ ನೋಡಬೇಕು. ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನಃ. ಭಗವಂತನನ್ನ ರುದ್ರ ಅಂತ ಹೇಳ್ತಾರೆ. ಯಾಕೆಂದ್ರೆ ರುಜಂ ದ್ರಾವಯತೆ ಯಸ್ಮಾತ್, ರೋಗವನ್ನು ಪರಿಹರಿಸುವುದರಿಂದ ಅವನಿಗೆ ರುದ್ರ ಅಂತ ಹೆಸರು. ರುದ್ರನೂ ಕೂಡ, ಪಾರ್ವತೀಪತಿಯಾದ ರುದ್ರನೂ ಕೂಡ ರೋಗ ಪರಿಹಾರ ಮಾಡ್ತಾನೆ. ಅವನು ಕೂಡ ಶರೀರ ಪುರುಷ ಮತ್ತೆ ಮನಃಪುರುಷ. ಆದ್ರಿಂದ ಅವನು ಕೂಡ ರೋಗಗಳನ್ನು ಪರಿಹಾರ ಮಾಡ್ತಾನೆ, ಇಲ್ಲಂತಲ್ಲ. ಆದ್ರೆ ಅವನ ರೋಗಗಳನ್ನು ಪರಿಹಾರ ಮಾಡುವ ಶಕ್ತಿ ಸೀಮಿತವಾದದ್ದು. ಮತ್ತು ಅದು ಕೂಡ ವಿಷ್ಣುವಿನಿಂದಲೇ ಬಂದಂತಹ ಶಕ್ತಿ. ವಿಷ್ಣುವಿನಲ್ಲಿ ಆ ಶಕ್ತಿ ಅಪಾರವಾದ ಅನಂತವಾದ ಶಕ್ತಿ ಇದೆ. ಅದಕ್ಕಾಗಿ ಆ ರುದ್ರನ, ಈ ವಿಷ್ಣುವನ್ನೇ ರುದ್ರ ಅಂತ ಹೇಳಬೇಕು. ಈ ರುದ್ರನನ್ನು ಕೂಡ, ಪಾರ್ವತೀಪತಿಯಾದ ರುದ್ರನನ್ನು ಕೂಡ ವೈದ್ಯನಾಥ ಇತ್ಯಾದಿ ಹೆಸರುಗಳಿಂದ ಕರೆಯೋದು ನಮ್ಗದು ಗೊತ್ತಿದ್ದೇ ಇದೆ. ಅದಕ್ಕೆ ಸಿದ್ಧವಾದಂತಹ ದೇವಾಲಯಗಳು ಕೂಡ ಇದ್ದೇ ಇವೆ. ಹೀಗೆ ರೋಗ, ರುಕ್ ಇದೆಲ್ಲ ರೋಗ ಅನ್ನೋ ಅರ್ಥವನ್ನು ಹೇಳ್ತದೆ. ರುಜಂ ಅದು ವ್ಯಂಜನಾಂತವಾದ ಶಬ್ದ. ಅದನ್ನ ದ್ರಾವಯತೆ ಓಡಿಸ್ತಾನೆ. ಆದ್ರಿಂದ ಅವನಿಗೆ ರುದ್ರ ಅಂತ ಹೀಗೆ ಹೆಸರಿದೆ. ರುಗ್ ದ್ರ ಅದು ಮೂಲತಃ ರುಕ್ ರುಜೌ ರುಜಃ ಅಂತ ಹೀಗದು ಶಬ್ದ. ಅಂಥ ರೋಗವನ್ನ ಪರಿಹಾರ ಮಾಡುವವನಾದ್ದರಿಂದ ಅವನಿಗೆ ರುಗ್ ದ್ರ ಮೂಲತಃ ಅದು ಕಕಾರಾಂತವಾದ ಶಬ್ದ. ರುಜ ಅಂತ ಧಾತುವಿನ ಮೂಲ ರೂಪ. ಅದಕ್ಕೆ ಕ್ವಿಪ್ ಅಂತ ಪ್ರತ್ಯಯ. ಸ್ತ್ರೀಲಿಂಗದಲ್ಲಿ ರೋಗ ಅನ್ನುವ ಅರ್ಥವನ್ನ ಅದು ಕೊಟ್ಟು ರುಕ್ ರುಜೌ ರುಜಃ ಅಂತ ಹೀಗಾಗ್ತದೆ. ಅದನ್ನ ದ್ರಾವಯತೆ ಓಡಿಸ್ತಾನಾದ್ರಿಂದ ಅಲ್ಲಿ ಮೂಲ ಇರುವುದು ರುಜ್ ದ್ರ. ಅದಾದ್ಮೇಲೆ ಅಲ್ಲಿರುವ ಜ ಇತ್ಯಾದಿ ಲುಪ್ತ ಆಗಿ ಹೋಗಿ ರುದ್ರ ಅಂತ ಹೀಗೆ ಶಬ್ದ ನಿಷ್ಪನ್ನ ಆಗ್ತದೆ. ಈಗ ಅದಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರದ ಅರ್ಥ ಹೇಳ್ತಾರೆ. ಯಸ್ಮಾತ್ ಸೋ ರೋದೀತ್ ತದರೋದ್ರೀತ್ ತದ್ರುದ್ರಸ್ಯ ರುದ್ರತ್ವಂ. ರುದ್ರ ಹುಟ್ಟಿದ ಕೂಡಲೇ ಅಳ್ಳಿಕ್ಕೆ ತೊಡಗಿದ, ಹೀಗೆ ಅಳ್ಲಿಕ್ಕೆ ತೊಡಗಿದ್ರಿಂದ ಅವನಿಗೆ ರುದ್ರ ಅಂತ ಹೆಸರು ಅಂತ ಹೀಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ.
ಅತ್ತಿದ್ರಿಂದ ರುದ್ರ ಆದ ಅಂತ. ಸರಿ, ಅದು ಪಾರ್ವತಿಪತಿ ಆದ ರುದ್ರನನ್ನು ಹೇಳಲಿಕ್ಕೆ ಅದೊಂದು ನಿಷ್ಪತ್ತಿ. ಇನ್ನ ಈ ರುದ್ರ ಅಂತ ಅನ್ನೋದಕ್ಕೇನೆ ನಿಜಂತವಾಗಿ ಇನ್ನೊಂದು ನಿಷ್ಪತ್ತಿಯನ್ನು ತೋರಿಸ್ತಾರೆ ಈಗಿನ ವ್ಯಾಕರಣಗಳಲ್ಲಿ. ರೋದಯತಿ ಇತಿ ರುದ್ರ ಅಂತ, ಇಡೀ ಜಗತ್ತನ್ನು ಕೂಡ ಪ್ರಳಯ ಕಾಲದಲ್ಲಿ ಅಳಿಸುವವನು, ಆದ್ರಿಂದ ಆತನನ್ನ ರುದ್ರ ಅಂತ ಹೇಳಬೇಕು ಅಂತ ಆ ಒಂದು ನಿಷ್ಪತ್ತಿಯೂ ಕೂಡ ಇದೆ. ಅದ್ಯಾವ ನಿಷ್ಪತ್ತಿ ತಪ್ಪೇನಲ್ಲ, ಆದ್ರೆ ರೋಗವನ್ನು ಪರಿಹಾರ ಮಾಡುವವನು ಅಂತ ಅನ್ನೋದು ಮುಖ್ಯವಾದ ಅರ್ಥ. ಈಗ ನಾವು ಅಳುವುದರಿಂದ ರುದ್ರ ಅಂತ ಅರ್ಥ ಮಾಡಿದ್ರು ಅದು ಏನು ತಪ್ಪಲ್ಲ. ಭಗವಂತನು ಕೂಡ ಅವತಾರ ಮಾಡಿದಾಗ, ರಾಮಕೃಷ್ಣ ಇತ್ಯಾದಿ ರೂಪದಿಂದ ಅವತಾರ ಮಾಡಿದಾಗ ಅವನು ಕೂಡ ಅತ್ತಿದ್ದಾನೆ. ಆ ಅರ್ಥ ಇಟ್ಕೊಳ್ಳಿಕ್ಕೆ ತಪ್ಪೇನಲ್ಲ. ಆದ್ರೆ ಇದು ಉತ್ತಮವಾದ ಅರ್ಥ ಅಷ್ಟೆ. ಚಿಕ್ಕ ಮಗುವಾಗಿದ್ದಾಗ ಅವನು ಕೂಡ ಅತ್ತಂತ ತೋರಿಸ್ಕೊಂಡಿದ್ದಾನೆ. ಪ್ರಳಯ ಕಾಲದಲ್ಲಿ ಅವನು ಕೂಡ ಅಳಿಸ್ತಾನೆ. ಶಬ್ದಕಲ್ಪದ್ರುವ ಮೊದಲಾದ ಕೋಶದಲ್ಲಿ ರೋದಯತಿ ಇತಿ ರುದ್ರ ಅಂತ ಹೀಗೆ ಹೇಳ್ತಾರೆ. ರುದ್ರ ಧಾತುವಿಗೆ ನಿಜಂತಾತ್ ಈ ಅಲ್ಲಿ ಲುಕ್ ಅಂತ ಒಂದು ಪ್ರತ್ಯಯ, ಅದಾದ್ಮೇಲೆ ರಕ್ ಅಂತ ಪ್ರತ್ಯಯ ಹೇಳ್ತಾರೆ. ಆ ಪ್ರತ್ಯಯ ಬಂದು ರುದ್ರ ಅಂತ ಹೀಗಾಗ್ತದೆ. ಆ ಅರ್ಥ ತಪ್ಪೇನಲ್ಲ. ಅವೆಲ್ಲ ಈಗ ಪಾಣಿನಿ ವ್ಯಾಕರಣದ ಪ್ರಕಾರ ಗುಣಾದಿ ಸೂತ್ರಗಳಿಂದ ಬಂದಿರುವಂತಹ ಅರ್ಥಗಳು. ಆದ್ರೆ ಪಾಣಿನಿ ವ್ಯಾಕರಣಕ್ಕೂ ಆಚಾರ್ಯರು ಅನುಸರಿಸುವ ಮಹಾವ್ಯಾಕರಣಕ್ಕೂ ವ್ಯತ್ಯಾಸ ಏನು? ಅದನ್ನ ನಾವು ಹಿಂದೆ ಅನೇಕ ಸರಿ ನೋಡಿದ್ದೀವಿ, ಈಗ ಇನ್ನೊಂದ್ಸರಿ ನೋಡ್ಬೇಕು. ಒಂದು ಶಬ್ದ ನಿಷ್ಪನ್ನ ಆಗಬೇಕು ಅಂತ ಏನಾದ್ರೂ ಮಾಡಿ ಅದಕ್ಕೊಂದು ಪ್ರತ್ಯಯವನ್ನ ಹೇಳೋದು ಈ ಪಾಣಿನಿ ವ್ಯಾಕರಣದಲ್ಲಿ ಕಾಣಿಸ್ತದೆ. ಇಲ್ಲಿ ನೋಡಿ, ರಕ್ ಅಂತ ಪ್ರತ್ಯಯ ಬಂದಿದೆ. ರಕ್ ಅನ್ನೋ ಪ್ರತ್ಯಯದ ಪಾತ್ರ ಏನು, ಅದ್ರ ಕೆಲಸ ಏನು? ಶಬ್ದವನ್ನು ತಯಾರು ಮಾಡಿ ತೋರಿಸುವುದಷ್ಟೇ. ಕ ಅಲ್ಲಿ ಕ ಅನ್ನೋದು ಲುಪ್ತಾಗಿ ಹೋಗ್ತದೆ. ರುದ್ ಕ, ಆಮೇಲೆ ಕ ಲುಪ್ತ ಆದ್ಮೇಲೆ ರುದ್ ಪ್ಲಸ್ ರ ರುದ್ರ, ಹೀಗೆ ನಿಷ್ಪನ್ನ ಆಗ್ತದೆ. ಈ ಮನೆ ಕಟ್ಟುವಾಗ ಅದಕ್ಕೊಂದಿಷ್ಟು ಇಟ್ಟಿಗೆಗಳು ಬೇಕು. ಆ ಇಟ್ಟಿಗೆಗೆ ಅರ್ಥ ಏನೂ ಇರೋದಿಲ್ಲ, ಮೀನಿಂಗ್ ಏನೂ ಇರೋದಿಲ್ಲ ಅದಕ್ಕೆ. ಯಾಕಂದ್ರೆ ಅದು ಒಂದು ಶಬ್ದ ಏನಲ್ಲ. ಒಂದು ಮನೆ ತಯಾರಾಗಬೇಕಾದ್ರೆ ಇಟ್ಟಿಗೆ ಬೇಕು. ಆ ಥರ ರುದ್ರ ಶಬ್ದ ತಯಾರಾಗಬೇಕಾದ್ರೆ ಅದಕ್ಕೆ ಕೆಲವು ಘಟಕಗಳು ಬೇಕು. ಈ ಥರ ಅರ್ಥದಿಂದ ಮನೆ ಕಟ್ಟಲಿಕ್ಕೆ ಇಟ್ಟಿಗೆ ಬೇಕಾದಂತೆ ರುದ್ರ ಶಬ್ದ ನಿಷ್ಪನ್ನ ಮಾಡಲಿಕ್ಕೆ ರ ಪ್ರತ್ಯಯ ಬೇಕು. ರಾತ್ರಿ ಅನ್ನೋ ಶಬ್ದ ನಿಷ್ಪನ್ನ ಆಗಲಿಕ್ಕೆ ತ್ರಿಪ್ ಅಂತ ಪ್ರತ್ಯಯ ಬೇಕು. ಈ ಥರ ಅನೇಕ ಪ್ರತ್ಯಯಗಳವರು. ಕ್ಷೀರ ಅಂತ ಶಬ್ದ ನಿಷ್ಪನ್ನ ಆಗಲಿಕ್ಕೆ ಘಸ ಧಾತು, ಘಸೆ ಅದನೆ ಅಂತ, ಅದಕ್ಕೆ ಈರನ್ನಂತ ಒಂದು ಪ್ರತ್ಯಯ. ಆ ಪ್ರತ್ಯೇಕ ಅರ್ಥ ಏನು, ಮೀನಿಂಗ್ ಏನು ಅಂತ ಕೇಳಿದ್ರೆ ಮೀನಿಂಗ್ ಇಲ್ಲ, ಅದಕ್ಕೆ ಪ್ರಯೋಜನ ಮಾತ್ರ ಇದೆ. ಪ್ರಯೋಜನ ಅಂದ್ರೆ ಏನು? ಶಬ್ದವನ್ನು ತಯಾರು ಮಾಡುವುದಷ್ಟೇ ಪ್ರಯೋಜನ. ಇದು ಅವ್ರ ದೃಷ್ಟಿಕೋನ. ಆದ್ರೆ ಆಚಾರ್ಯರು ಅಂಥ ನಿಷ್ಪತ್ತಿಗಳನ್ನ ಒಪ್ಪಿಲ್ಲ. ಅಂದ್ರೆ ಆಚಾರ್ಯ ಒಪ್ಪಿಲ್ಲ ಅಂದ್ರೆ ಸ್ವಯಂ ವೇದವ್ಯಾಸರೇ ಒಪ್ಪಿಲ್ಲ. ಪ್ರತಿಯೊಂದು ಶಬ್ದವೂ ಕೂಡ ಒಂದೊಂದು ಧಾತು ಪ್ರತ್ಯಯವನ್ನು ಒಳಗೊಂಡಿರ್ತದೆ. ಪ್ರತ್ಯಯವನ್ನು ಒಳಗೊಳ್ಳೋದಕ್ಕಿಂತ ಮುಖ್ಯವಾಗಿ ಅಲ್ಲಿ ಅನೇಕ ಧಾತುಗಳೇ ಇರ್ತವೆ. ರಾತ್ರಿ ಅಂದ್ರೆ ರತಿ ಅಂದ್ರೆ ಸಂತೋಷ, ಅದನ್ನ ರಾ ಕೊಡ್ತಾನೆ. ರಾತ್ರಿ ಅನ್ನೋಲ್ಲಿ ಮೊದಲು ರಾತ್ ಅಂತ ಒಂದಿದೆ, ಮುಂದೆ ಕೊನೆಗೊಂದು ರ ಇದೆ. ಅದು ಆ ರ ಅನ್ನೋದು ವ್ಯರ್ಥವಾದ ರ ಅಲ್ಲ, ಅದು ಕೊಡುವವನು ಅಂತ ಅರ್ಥ. ಸಂತೋಷ ಕೊಡುವುದರಿಂದ ಅದಕ್ಕೆ ರಾತ್ರಿ ಅಂತ ಈ ಭಗವಂತನಿಗೆ ಹೆಸರು ಅಂತ ಇದನ್ನು ಐತ್ರೇಯ ಉಪನಿಷತ್ ಭಾಷೆಯಲ್ಲಿ ತೋರಿಸಿದ್ದಾರೆ. ಅನೇಕ ಕಡೆ ಇದೇ ಥರನೇ ಅದೊಂದು ಏನೋ ಒಂದು ಧಾತು ಇರ್ತದೆ. ಹಾಗೆ ರುದ್ರ ಅನ್ನೋಲ್ಲಿ ಕೂಡ ಇದನ್ನು ಗಮನಿಸ್ಬೇಕು. ರುದ್ರ ಅನ್ನೋಲ್ಲಿ ರ ಅನ್ನೋದು ಬರೇ ಪ್ರತ್ಯಯ ಅಲ್ಲ, ದ್ರ ಅಂತ ಧಾತು ಇದೆ. ಆ ಧಾತು ಇರೋದ್ರಿಂದ ಆ ರೋಗವನ್ನು ಹೊಡೆದು ಓಡಿಸುವವನು. ದ್ರಾಗತ ಒಂದು ಧಾತು ಇದೆ, ಅದ್ರ ಮೇಲೆ ನಿಜಂತ ಅದು ದ್ರಾವಯತೆ ಅಂತ ಹೇಳಿ. ಹೀಗೆ ಋಗ್ ದ್ರ, ಗ ಹೊರಟು ಹೋಗಿದೆ ಅಷ್ಟೆ, ರುದ್ರ ಅಂತ ಹೀಗೆ ಶಬ್ದ ನಿಷ್ಪನ್ನ ಆಗಿದೆ. ಅದರಿಂದ ಯಾವುದೇ ಅಲ್ಲಿರುವಂತಹ ಅಕ್ಷರ ಒಂದು ಪ್ರತ್ಯಯ, ಅವೆಲ್ಲ ಸುಮ್ಮನೆ ವ್ಯರ್ಥವಾಗಿ ಪ್ರತ್ಯಯ ಅಲ್ಲ. ಏನಾದ್ರು ಮಾಡಿ ಶಬ್ದವನ್ನ ನಿಷ್ಪನ್ನ ಮಾಡಬೇಕು ಅಂತ ಇಟ್ಕೊಂಡಿರುವ ಪ್ರತ್ಯಯಗಳಲ್ಲ ಅವು. ಅವಕ್ಕೂ ಒಂದು ಅರ್ಥ ಇದೆ. ಇದು ನಮ್ಮ ಅಭಿಪ್ರಾಯ, ಆಚಾರ್ಯರು ಮಹಾವ್ಯಾಕರಣಕ್ಕನುಸಾರವಾಗಿ ತೋರಿಸುವಂತ ನಿಷ್ಪತ್ತಿಗಳು. ಇಲ್ಲಿ ನಾವು ಗಮನಿಸಬೇಕು ಒಂದು ಸಂಗತಿ ಏನಿದೆ ಅಂದ್ರೆ, ಪಾಣಿನಿ ದೊಡ್ಡ ಋಷಿಯೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದ್ರೆ ಪಾಣಿನಿ ನಮ್ಮ ಪರಂಪರೆಗೆ ಸಮ್ಮತನಾದ ಋಷಿ ಅಲ್ಲ. ನಮ್ಮ ಪರಂಪರೆ ಪಾಣಿನಿ ವ್ಯಾಕರಣ, ಪಾಣಿನಿ ಕಾಲಕ್ಕಾಗಲೇ ಈ ವೈದಿಕ ಪರಂಪರೆ, ಒಟ್ಟಾರೆ ಸಂಸ್ಕೃತದ ಪರಂಪರೆಯೇ ತುಂಡರಿಸಿ ಹೋಗಿತ್ತು. ಅದರ ಪರಿಣಾಮ ಈ ತರ ಪಾಣಿನಿ ಏನೇನೋ ವ್ಯರ್ಥವಾದ ಸಾಹಸಗಳನ್ನು ಮಾಡಬೇಕಾಯ್ತು. ಈ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ
ಅಂತ ಹೀಗೆಲ್ಲ ಗ್ರಂಥಗಳಿವೆಯಲ್ಲ, ಅದರ ಶಿಕ್ಷಾ ಅಂದ್ರೆ ಧ್ವನಿಶಾಸ್ತ್ರ, ಹೇಗೆ ಉಚ್ಚಾರ ಮಾಡಬೇಕು ಅಂತ. ವ್ಯಾಕರಣ ಅಂದ್ರೆ ಗ್ರಾಮರ್. ಆ ವ್ಯಾಕರಣದಲ್ಲಿ 10-12 ಸಾವಿರ ಧಾತುಗಳು ಹಿಂದೆ ಇದ್ದವು ಅಂತ ಕೇಳಿ ಬರ್ತದೆ. ಅವೆಲ್ಲ ಧಾತುಗಳನ್ನು ನಾವು ಕಳ್ಕೊಂಡಿರೋದು ಪಾಣಿನಿ ಕಾಲಕ್ಕೆ ಕಳ್ಕೊಂಡಿದ್ವಿ, ಈಗಲ್ಲ. ಅದನ್ನು ಯಾರೋ ಒಬ್ಬ ಭೀಮಸೇನ ಅನ್ನುವನು ಅದನ್ನ ಸಂಗ್ರಹ ಮಾಡಿಟ್ಟ. ಅದನ್ನೇ ನಾವೀಗ ಭೀಮಸೇನ ಧಾತು ಪಾಠ ಅಂತ ನೋಡ್ತಿರೋದು. ಅವನೊಬ್ಬ ವ್ಯಾಕರಣ ತಜ್ಞ. ಈಗ ಉಳಿದಿರುವಂತಹ 2,000 ಧಾತುಗಳಲ್ಲೇ ಯಾವುದೋ ಒಂದು ಧಾತು ತಗೊಂಡು ಅದಕ್ಕೊಂದೇನೋ ಪ್ರತ್ಯಯ ಹೇಳಿ ಏನೇನೋ ಕಸರತ್ ಮಾಡಿ ನಾವು ಶಬ್ದಗಳನ್ನು ನಿಷ್ಪನ್ನ ಮಾಡಿ ತೋರಿಸ್ಬೇಕಾಗಿದೆ. ಅನೇಕ ಕಡೆ ಅದಕ್ಕೆ ಒಂದೇನು ಬರೇ ಸಾಹಸ ಮಾತ್ರ ಕಾಣಿಸ್ತದೆ, ಪೂರ್ಣ ಅದಕ್ಕೊಂದು ಅರ್ಥವಂತಿಕೆ ಅದು ಕಾಣಿಸೋದೇ ಇಲ್ಲ. ಮತ್ತೆ ಈ ಪಾಣಿನಿ ವ್ಯಾಕರಣ ಅನ್ನೋದು ಏನಿದೆಯಲ್ಲ, ಅದು ಮಾತ್ರ ಅಲ್ಲ, ವ್ಯಾಕರಣ, ಛಂದಸ್ಸು, ನಿರುಕ್ತ ಅವು ಕೂಡ ತಮ್ಮ ಪರಂಪರೆಯನ್ನು ಕಳ್ಕೊಂಡೇ ಬಿಟ್ಟಿದ್ವು. ಆದ್ರಿಂದ ಪಿಂಗಳನಾಗ ಯಾವುದೋ ಒಂದು ಛಂದಸ್ಸನ್ನು ಬರದ, ಮತ್ತೆ ಯಾಸ್ಕ ಮತ್ತೊಂದು ಯಾವುದೋ ನಿರುಕ್ತ ಬರದ. ಅವ್ರು ಹೇಳಿದ ಯಾವುದು ಪೂರ್ಣ ನಿಶ್ಚಿತ ಅಲ್ಲ. ಅವಕ್ಕೆ ಆ ಪಾವಿತ್ರ್ಯ ಇಲ್ಲ. ಗ್ರಂಥಗಳಿಗೆ, ಮೂಲ ಪುರಾಣ ಇತ್ಯಾದಿಗಳಿಗೆ ಏನೊಂದು ಪಾವಿತ್ರ್ಯ ಇರ್ತದೆ, ವ್ಯಾಸ ರಚಿತವಾದದ್ದು, ಹಯಗ್ರೀವ ಅಥವಾ ಮೂಲ ರೂಪದಿಂದ ನಾರಾಯಣ, ಕಪಿಲ, ದತ್ತ ಮೊದಲಾದವರು, ಅಥವಾ ಲಕ್ಷ್ಮೀದೇವಿಯೋ ಅಥವಾ ಮುಖ್ಯ ಪ್ರಾಣನೋ ಯಾವುದೋ ಒಂದು ಅವರು ರಚನೆ ಮಾಡಿದ ಗ್ರಂಥಗಳಿಗೆ ಏನೊಂದು ಪಾವಿತ್ರ್ಯ ಇರ್ತದೆ, ಆ ಪಾವಿತ್ರ್ಯ ಮತ್ತು ಅಥೆಂಟಿಸಿಟಿ, ಅಧಿಕೃತತೆ ಅವಕ್ಕಿಲ್ಲ. ಇಲ್ಲದೆ ಇರೋದ್ರಿಂದ ಅವುಗಳನ್ನು ರಿಜೆಕ್ಟ್ ಮಾಡಿದರೆ ಹಾನಿಯೂ ಏನೂ ಇಲ್ಲ, ಭಾಷೆಗೂ ಹಾನಿ ಇಲ್ಲ, ಮತ್ತೆ ಪಾಪವೂ ಕೂಡ ಇಲ್ಲ. ಇದನ್ನು ಗಮನಿಸಬೇಕು. ಯಾವುದೋ ಮಡಿ ಮೈಲಿಗೆ ಮತ್ತೊಂದೇನೋ ವಿಧಿ ನಿಷೇಧ ಅದನ್ನ ನಾವು ಮೀರಿದಾಗ ನಮ್ಗೊಂದೇನೋ ಹಾನಿ ಅಂತ ಇರ್ತದೆ. ಆ ಥರದ ಹಾನಿ ಇವುಗಳಿಂದ ಇಲ್ಲ. ಆದ್ರಿಂದಲೇ ಆಚಾರ್ಯರು ಎಲ್ಲೂ ಕೂಡ ಪಾಣಿನಿ ವ್ಯಾಕರಣವನ್ನ, ಪಿಂಗಳನಾಗನ ಛಂದಸ್ಸನ್ನ, ಮತ್ತೆ ಯಾಸ್ಕನ ನಿರುಕ್ತವನ್ನ ಇದೆಲ್ಲ ಉದ್ಧರಿಸಿಲ್ಲ. ಮಹಾವ್ಯಾಕರಣ ಉದ್ಧರಿಸ್ತಾರೆ, ಛಂದಸ್ಸು ಅಂತ ಛಂದಶಾಸ್ತ್ರವನ್ನು ಬೇರೆ ಉದ್ಧರಿಸ್ತಾರೆ, ಮತ್ತೆ ವ್ಯಾಸ ನಿರುಕ್ತ ಅಂತ ಒಂದು ಆ ನಿರುಕ್ತವನ್ನೇ ಬೇರೆ ಉದ್ಧರಿಸ್ತಾರೆ. ಹೀಗೆ ಸಂಸ್ಕೃತ ಭಾಷೆ ತನ್ನ ಪರಂಪರೆಯನ್ನೇ ಪಾಣಿನಿ ಕಾಲಕ್ಕಾಗಿ ಕಳ್ಕೊಂಡಿತ್ತು. ಆದ್ರಿಂದ ಇಂಥದ್ದೆಲ್ಲ ಸಮಸ್ಯೆ. ಆದ್ರಿಂದ ಪಾಣಿನಿ ಹೇಳಿದ ಆ ನಿಯಮಗಳನ್ನು ಅನುಸರಿಸಿಯೇ ಶಬ್ದ ನಿಷ್ಪತ್ತಿ ಮಾಡಬೇಕು ಅಂತ ಏನಿಲ್ಲ. ಅದನ್ನ ಅನುಸರಿಸಿದ್ರೆ ಎಲ್ಲಾ ಕಡೆ ಶಬ್ದ ನಿಷ್ಪನ್ನಗಳು ಆಗೋದೂ ಇಲ್ಲ, ಏನೇನೋ ಕಸರತ್ ಮಾಡಬೇಕಾಗ್ತದೆ. ಈ ಥರದ್ದು ಶಾಸ್ತ್ರದಲ್ಲೇ ಅನೇಕ ಸಂಗತಿಗಳಿವೆ. ಎಷ್ಟು ಥರದ್ದು ಶಬ್ದಗಳ ನಿಷ್ಪತ್ತಿಯನ್ನ ಮಹಾಭಾರತ, ಭಾಗವತ ಇತ್ಯಾದಿ ಕಡೆಗಳಲ್ಲಿ, ಭಾಗವತದಲ್ಲಿ ಪಾಖಂಡ, ಕಾಯ ಮೊದಲಾದ ಶಬ್ದಗಳ ನಿಷ್ಪತ್ತಿ ತೋರಿಸಿದ್ದಾರೆ. ಮಹಾಭಾರತದಲ್ಲಿ ಶಂತನು ಮೊದಲಾದ ಶಬ್ದಗಳಿಗೆ ನಿಷ್ಪತ್ತಿ ತೋರಿಸಿದ್ದಾರೆ. ಹಾಗಿರೋದ್ರಿಂದ ಅವುಗಳಿಗಿರುವ ಅಧಿಕೃತತೆ ಮತ್ತು ಪಾವಿತ್ರ್ಯ ಈ ಪಾಣಿನಿ ವ್ಯಾಕರಣದಲ್ಲಿ ಪಾಣಿನಿ ವ್ಯಾಕರಣಕ್ಕೆ ಅನುಸಾರವಾಗಿ ನಿಷ್ಪನ್ನವಾದ ಶಬ್ದಗಳಿಗೆ ಅದು ಇರೋದೇ ಇಲ್ಲ. ಅದನ್ನ ಗಮನಿಸಿದ್ರೆ ಅದಕ್ಕೆ ನಾವು ಕೊಡಬೇಕಾದ ಸ್ಥಾನ ಎಷ್ಟು ಅನ್ನೋದು ಗೊತ್ತಾಗ್ತದೆ. ಅದನ್ನೇ ಅಂಟಿಕೊಳ್ಬೇಕಾದ ಅಗತ್ಯ ಏನೂ ಇಲ್ಲ. ಪಾಣಿನಿನ ರಿಜೆಕ್ಟ್ ಮಾಡಿದ್ರೆ ಅದರಿಂದ ದೋಷ ಪಾಪವೂ ಕೂಡ ಏನಿಲ್ಲ. ಅದಕ್ಕಿಂತ ಹಿಂದೆನೂ ಅನೇಕ ವ್ಯಾಕರಣಗಳಿದ್ದವು, ಬೇರೆ ಬೇರೆ ಇಂದ್ರ, ಚಂದ್ರ, ಕಾಶಕೃತ್ಸ್ನ ಮೊದಲಾದ ವ್ಯಾಕರಣಗಳಿದ್ದವು, ಆಮೇಲೂ ಬಂದಿವೆ ಅಂತ ನೆನಪು. ಈಗ ಇದೊಂದು ಧಾತು, ಒಂದು ಪ್ರತ್ಯಯ, ಅದ್ರ ಮೂಲಕ ಈ ಶಬ್ದಗಳನ್ನ ನಿರ್ಮಿಸುವುದು ಇದೆಲ್ಲ ಅಧಿಕೃತ ಏನಲ್ಲ, ಅದನ್ನ ಒಪ್ಪಬೇಕಾಗಿಲ್ಲ ಅಂತ ನಾನು ಹೇಳಿದ್ನಲ್ಲ. ಇದನ್ನ ತತ್ವನಿರ್ಣಯ ಟೀಕಾದಲ್ಲಿ ಸ್ಥಾನಿ ಆದೇಶ ಭಾವಸ್ಯ ಕಾಲ್ಪನಿಕತ್ವಾತ್, ಒಂದು ಮೂಲ ಒಂದೇನೋ ಶಬ್ದ ಇರ್ತದೆ, ಅದಕ್ಕೆ ಒಂದೇನೋ ಪ್ರತ್ಯಯ, ಕೆಲವು ಸಲ ಅದನ್ನ ನಿಷ್ಪನ್ನ ಮಾಡ್ಲಿಕ್ಕೆ ಆಗದೇ ಇದ್ದಾಗ ಅದು ಪೂರ್ಣ ಹಳೆಯದನ್ನ ಕಿತ್ತು ಹಾಕಿ ಹೊಸ ಶಬ್ದವೇ ಬಂದು ಕೂತ್ಕೊಳ್ಳೋ ತರ ಅದನ್ನ ಇನ್ನೇನೋ ಸಾಹಸ ಮಾಡಿ ವ್ಯಾಕರಣ ಶಬ್ದ ನಿಷ್ಪನ್ನ ಮಾಡ್ತಾರೆ. ಅದನ್ನ ಜೇತಿ ಇರ್ತಾರೆ. ಇದೆಲ್ಲವೂ ಕಾಲ್ಪನಿಕ. ಪಾಣಿನಿ ನಮ್ಗೆ ಇದೊಂದು ಗೊತ್ತಿರ್ಲಿ, ಪಾಣಿನಿ ವ್ಯಾಕರಣ ಅವನು ಅದನ್ನು ತೋರಿಸಿಕೊಟ್ಟಂತೆ ತುಂಬಾ ಕಾಂಪ್ಯಾಕ್ಟ್ ಆಗಿದೆ, ಅದು ಕಂಪ್ಯೂಟರ್ಗೆ ಹೊಂದುತ್ತದೆ, ತುಂಬಾ ಶ್ರೇಷ್ಠವಾಗಿದೆ, ಅದ್ರ ಬಗ್ಗೆ ಎಲ್ಲ ಏನು ಸಂಶಯ ಇಲ್ಲ. ಆದ್ರೆ ಅದೆಲ್ಲವೂ ಕಾಲ್ಪನಿಕ. ಆದ್ರಿಂದ ಅದಕ್ಕೊಂದು ಅಧಿಕೃತತೆ, ಪಾವಿತ್ರ್ಯ ಅನ್ನೋದಿಲ್ಲ. ರಾಘವೇಂದ್ರ ಸ್ವಾಮಿಗಳು ಕೂಡ ಅದರ ಆ ತತ್ವನಿರ್ಣಯ ಭಾವದೀಪದಲ್ಲಿ ಈ ಒಂದು ಗವಯ, ಒಂದು ಗೋವು ಅದನ್ನು ತೋರಿಸ್ಬೇಕಾದ್ರೆ ಅದೇನ್ ಮಾಡ್ತಾರೆ, ಮೊದಲು ಚಿಕ್ಕ ಮಕ್ಕಳಿಗೆ ಅದೆಲ್ಲೂ ಕಾಣದೇ ಇದ್ದಾಗ ಅದೆಲ್ಲೂ ಕಾಡಿನಲ್ಲಿರ್ತದೆ, ಒಂದು ಚಿತ್ರ ಬರೆದು ನೋಡಿ ಇದೇ ಆನೆ, ಇದೇ ಸಿಂಹ, ಇದೇ ಗವಯ ಅಂತ ಹೀಗೆಲ್ಲ ತೋರಿಸ್ತಾರೆ. ಆಮೇಲೆ ಆ ಚಿತ್ರದ ಮೂಲಕ ಅವ್ರಿಗೆ ಪರಿಚಯ ಆದ್ಮೇಲೆ ಮುಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಹುಲಿಯೋ, ಸಿಂಹವೋ, ಗವಯವೋ ಕಂಡಾಗ ಅದನ್ನ ಪರಿಚಯ ಮಾಡಿಸ್ತಾರೆ. ಹೀಗೆ ರೇಖಾ ಅಂತ ಅನ್ನೋದೇನಿದೆ ಅದು ನಾವು ಮಾಡ್ಕೊಂಡದ್ದು. ಮೂಲವನ್ನು ತಿಳಿಲಿಕ್ಕೆ ಅದೊಂದಿಷ್ಟು ಸಹಾಯಕ ಆಗಬಹುದು ಅನ್ನೋದು ನಮಗೆ ಗಮನದಲ್ಲಿರಬೇಕು. ಆದ್ರಿಂದ ಅನೇಕ ಸ್ಮೃತಿ ಗ್ರಂಥಗಳಿಗೆ, ಧರ್ಮಶಾಸ್ತ್ರ ಗ್ರಂಥಗಳಿಗೆ ಏನೊಂದು ಪಾವಿತ್ರ್ಯ ಇರ್ತದೆ, ಅಥೆಂಟಿಸಿಟಿ ಇರ್ತದೆ, ಅದು ಇದಕ್ಕಿಲ್ಲ.
ಪಾಣಿನಿ ವ್ಯಾಕರಣಕ್ಕೆ ಇಲ್ಲ ಅಂತನ್ನೋದನ್ನ ನಾವು ಗಮನಿಸ್ಬೇಕು. ಜನಾರ್ದನ ಅಂದ್ರೆ ಜನಂ ಅರ್ಧಯತಿ, ಎಲ್ಲ ಜನರಿಗೂ ಕೂಡ ದುಷ್ಟ ಜನರನ್ನು ಒಳಪಡಿಸ್ತಾನೆ, ಸಜ್ಜನರನ್ನು ಕೂಡ ಸಂಸಾರದಲ್ಲಿ ಪೀಡೆಗೆ ಒಳಪಡಿಸ್ತಾನೆ. ಮೊದಲು ರೋಗ ಕೊಟ್ಟು ಪೀಡೆಗೆ ಒಳಪಡಿಸ್ತಾನೆ, ಆಮೇಲೆ ಆ ಜನರಲ್ಲಿ ಇರುವಂತಹ ರೋಗವನ್ನ ಪೀಡೆಗೆ ಒಳಪಡಿಸ್ತಾನೆ. ಅದರಿಂದ ಆ ಜನಾರ್ದನನ್ನೇ ರುದ್ರ ಅಂತ ಹೀಗೆ ಹೇಳಿರೋದು. ಜನಾರ್ದನ ಅನ್ನೋ ಶಬ್ದಕ್ಕೂ ಆ ರುದ್ರ ಅನ್ನೋ ಶಬ್ದಕ್ಕೂ ಹೀಗೊಂದು ಅರ್ಥ ಸಾಮ್ಯ ಇರೋದನ್ನ ನಾವು ಗಮನಿಸಬಹುದು. ಮುಂದೆ ಈಶನಾದೇವಚ ಈಶಾನಃ, ಈಶಾನ ಅನ್ನೋ ಶಬ್ದಕ್ಕೆ ಹೆಚ್ಚೇನು ಸಮಸ್ಯೆ ಇಲ್ಲ, ಅದು ಹೆಚ್ಚಿನ ಕಡಿಮೆ ಈಗಿನ ವ್ಯಾಕರಣದಲ್ಲೂ ಹಾಗೇ ಇದೆ. ಈಶಾ ಐಶ್ವರ್ಯ ಅಂತ ಧಾತು. ಅದರಿಂದ ಈಶಾನ ಅಂದ್ರೆ ಈಶನಾಥ್, ಎಲ್ಲರನ್ನು ಆಳುವುದರಿಂದ ಆತ ಈಶಾನ. ಮಹಾದೇವ ಮಹತ್ವತಃ, ಮಹಾಶ್ಚಾಸೋ ದೇವಶ್ಚ ಮಹಾದೇವ, ಇದು ಕೂಡ ಈಗಿನ ವ್ಯಾಕರಣಕ್ಕೂ ಏನು ಹೆಚ್ಚು ಹೊರತಾಗಿ ಕಾಣಿಸೋದಿಲ್ಲ. ಇವೆರಡನ್ನು ಒಂದೇ ರೀತಿಯಾಗಿ ನಾವು ತಿಳ್ಕೋಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.